ನ್ಯೂಸ್ಗೆ ಸ್ವಾಗತ. ನಾನು ಸತೀಶ್ ಪವಾರ್. ನಾವಿವತ್ತು ಚನ್ನಗಿರಿ ತಾಲೂಕಿನ ಒಂದು ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ಬಂದಿದ್ದೇವೆ. ನಿಜಕ್ಕೂ ಏಕೆ ಕಾಲೋನಿಯ ಒಂದು ವಾಸಿಗಳಾದ ಇವರಿಗೆ ನಿವೇಶನ ಇಲ್ಲ ಅಂತ ಹೇಳ್ಬಿಟ್ಟು ಈ ದಿಗ್ಗೇನಹಳ್ಳಿ ಭಾಗದಲ್ಲಿ ಇರೋಂತಹ ತಿಪ್ಪೆ ಜಾಗದಲ್ಲಿ ಒಂದಿಷ್ಟು ಮನೆಗಳನ್ನು ಹಾಕ್ಕೊಂಡಿದ್ದಾರೆ. ಇವರ ಒಂದೇ ಆಳಲು ನಮಗೆ ಸಾಕಷ್ಟು ಕುಟುಂಬಗಳು ಒಂದೇ ಸೂರಿನಡಿಯಲ್ಲಿ ಜೀವನ ಸಾಗಿಸ್ತಿದ್ದೀವಿ, ನಮಗೆ ನಿವೇಶನಗಳನ್ನು ನೀಡಬೇಕು, ಇಲ್ಲಿಂದ ಕಾಲ್ ತೆಗೆಯಲ್ಲ ಅಂತೇಳಿ ಇವತ್ತು ಒಂದು 20ರಿಂದ 25 ಕುಟುಂಬಗಳು ಇಲ್ಲಿ ಒಂದು ಮನೆಯ ಗೂಟಗಳನ್ನು ನೆಟ್ಟು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಸರ್ಕಾರಗಳು ಸಾಕಷ್ಟು ಸೌಲಭ್ಯಗಳನ್ನು ನೀಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ, ಆದರೆ ಇಂಥ ಸೌಲಭ್ಯಗಳು ಇಂತಹ ಜನರಿಗೆ ಮರೀಚಿಕೆಯಾಗಿದ್ದಾವೆ. ಯಾಕಪ್ಪ ಅಂತಂದರೆ ನೋಡ್ಬೋದು, ಇವತ್ತು ಇಡೀ ಜನ ಕೂಲಿಗೆ ಹೋಗೋಂಥ ಜನ ಒಂದು ದಿನ ವ್ಯರ್ಥ ಮಾಡ್ಕೊಂಡು ಇಲ್ಲಿ ತಮ್ಮ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಲ್ಲದೆ ಮಾತ್ರ ಅಲ್ಲದೆ ವಿಪರ್ಯಾಸ ಏನು ಅಂತಂದರೆ, ಇದೇ ಊರಿನ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೂ ಸಹ ತನ್ನ ಸ್ವಂತ ಜನರಿಗೆ ನ್ಯಾಯ ಕೊಡಿಸೋಕ್ಕಾಗದೆ ಅವರು ಸಹ ಪ್ರತಿಭಟನೆಯಲ್ಲಿ ಭಾಗವಹಿಸಿರೋದು ಭಾರಿ ವಿಪರ್ಯಾಸ ಸಂಗತಿಯಾಗಿದೆ. ಯಾಕಂದರೆ ಅಧಿಕಾರಿಗಳು ವಿಚಾರ ಮಾಡಬೇಕಾಗಿದೆ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಸಭೆಗಳನ್ನು ಮಾಡುವ ಮೂಲಕ ಇಂತಹ ಬಡ ಜನರ ಒಂದು ಸಹಾಯಕ್ಕೆ ನಿಲ್ಲಬೇಕಿದೆ. ಆದರೆ ಅಧಿಕಾರಿಗಳು ಇದನ್ನು ಮಾಡ್ತಾ ಇಲ್ಲ ಅಂತೇಳಿ ಇಲ್ಲಿನ ಜನರು ತಮ್ಮ ಅಳಲನ್ನು ಮಾಧ್ಯಮಗಳ ಮುಂದೆ ತೋಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಇಂಥವರಿಗೆ ಒಂದು ನ್ಯಾಯಯುತವಾದ ನಿವೇಶನಗಳನ್ನು ಕೊಡುವುದು, ಹಾಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಂತಹ ಕೆಲಸ ಮಾಡಬೇಕಂತೇಳಿ ಆದ್ಯ ನ್ಯೂಸ್ ಸಹ ಆಗ್ರಹಿಸ್ತಾ ಇದೆ. ನನ್ನ ಹೆಸರು ರೇಖಂತ ಸರ್. ಇದೇನಮ್ಮ ಗುಡ್ಲು ನೀವು ಹಾಕಂದಿರೋದಾ? ನಾವು ಗುಡ್ಲು ಹಾಕಂದಿರೋದು ಸರ್. ನಾವ್ ಯಾಕೆ ಹಾಕಿದೀವಿ ಅಂದ್ರೆ ನಮಗೆ ಇರಕ್ ಜಾಗ ಇಲ್ಲ. ಇಲ್ಲದ ಕಾರಣದಿಂದ ನಾವು ಒಂದೊಂದ್ ಮನೆಗೆ 3 ಜನ 4 ಜನ 4-5 ಕುಟುಂಬಗಳು ಜೀವನ ಮಾಡ್ತಾ ಇದಾವೆ. ಒಂದೇ ಮನೆಗೆ ಜೀವನ ಮಾಡಕ್ ಜಾಗ ಸಾಕಾಗಲ್ಲ. ಒಬ್ಬೊಬ್ರಿಗೆ ನಮಗೆ ಈ ರೀತಿ ಮನವಿ ಕೊಟ್ಟು ಸಾಕಾಗಿತ್ತೆ. ಈಗ ಅದ್ರಿಂದ ನಾವೇನ್ ತಗೊಂಡಿದೀವಿ ಅಂದ್ರೆ ತೀರ್ಮಾನ, ಈ ತರ ನಮ್ ಜೀವನಕ್ಕೆ ಒಂದ್ ದಾರಿ ತರ್ತಾರೆ ಅಂತ ಹೇಳಿ ನಾವ್ ಈ ತರ ಬಂದಿದೀವಿ. ಈ ಜಾಗ ಒಂದು ವ್ಯವಸ್ಥೆ ಮಾಡ್ಕೊಡ ತನಕ ಈ ಗುಡಿಸ್ಲು ಬಿಟ್ಟು ನಾವ್ ಹೋಗಲ್ಲ. ಇಲ್ಲಿ ಒಂದು 40 ಕುಟುಂಬಗಳು ಬಂದದವೆ. ಈಗ ಅಲ್ಲಿ ಮನೆ ನಿಮ್ದು ಪ್ರಾಪರ್ ದಿಗ್ಗೇನಹಳ್ಳಿನೇನಾ? ದಿಗ್ಗೇನಹಳ್ಳಿ. ಒಟ್ಟು ಎಷ್ಟು ಅಲ್ಲಿ ಏಕಕಾಲನಾಗ ಎಷ್ಟು ಜನ ಇದ್ದೀರಾ ನೀವು? ಅಲ್ಲಿ 50 ಮನೆ ಇದಾವ ಸರ್. ಈಗ ಅಲ್ಲಿ 50 ಮನೆ ಅದಾವೆ, ಆದ್ರೆ ಅದ್ರೊಳಗ್ ಜೀವನ ನಡೆಸ್ತಿರೋವು 50ಕ್ಕಿಂತ ಜಾಸ್ತಿನೇ ಅದಾವೆ. ಈ ಜಾಗ ತಿಪ್ಪೆ ಜಾಗ ಯಾರ್ದು? ಇದು ಸರ್ಕಾರದ್ದು. ಒಟ್ಟು ಎಷ್ಟು ಜಾಗ ಇದೆ ಇಲ್ಲಿ? ನಮಗೆ ಅಳತೆ ಮಾಡಿ ಯಾರು ಕೊಟ್ಟಿಲ್ಲ ಸರ್. ಜಾಗ ಇಷ್ಟೇ ಅಂತಾನೂ ಗೊತ್ತಿಲ್ಲ, ಏನ್ ಜಾಗ ಬಿಟ್ಟಿದಾರ ಅವ್ರು ಅಂತಾನೂ ಗೊತ್ತಿಲ್ಲ, ಏನ್ ಒತ್ತುವರಿ ಮಾಡಿದಾರೆ ಅಂತಾನೂ ಗೊತ್ತಿಲ್ಲ. ನಮಗೆ ಜಾಗದ್ದು ಯಾವ ವಿವರನೂ ಗೊತ್ತಿಲ್ಲ. ಬಹಳ ವರ್ಷದಿಂದ ಕೇಳಿದ್ವಿ, ಜಾಗ ಕೊಡ್ರಿ ಅಂತ. ಕೊಡ್ತೀವಿ ಅಂತಾನೆ ಹೇಳಿದ್ರು. ಅದು ಕೊಡ್ಲಿಲ್ಲದ ಕಾಲಕ್ಕೆ ನಾವು ಬಂದಿಲ್ಲ ಹಾಕಿರೋದು. ಈಗ MLAಗಳು ಊರುಗಳಿಗೆ ಬಂದಾಗ ನಾವ್ ಈ ತರದ ಮನವಿಗಳು ಬಹಳ ಸರಿ ಕೊಟ್ಟಿದೀವಿ, ಎಲ್ಲರಿಗೂ ಹೇಳಿದೀವಿ. ನಮ್ಮೂರಾಗಿದ್ದಂತ ಮುಖ್ಯಸ್ಥರುಗಳಿಗೂ ತಿಳಿಸಿದೀವಿ. ಆಮೇಲೆ ಗ್ರಾಮ ಪಂಚಾಯತಿ ಒಳಗೆ ಗೆದ್ದಂತ ವ್ಯಕ್ತಿಗಳಿಗೂ ಸಮೇತ ಅರ್ಜಿ ಕೊಟ್ಟು ಇದನ್ ಮಾಡಿದೀವಿ. ಇವೆಲ್ಲವನ್ನು ಕೊನೆಗಾಲಕ್ಕೆ ಇಲ್ಲಿ ಬಂದು ಶಾಲೆಗೆ ಹೋಗಿ ಜಾಗ ಇಲ್ಲ, ಓಟ್ನ ಸುತ್ತಾರ್ಕೊಂಡು ಹೋಗತ್ತೆ. ಅಲ್ಲಿ 12 ಗಂಟೆ ಹೋಗಿ ಬಯಸ್ಕೋಬೇಕು. ನನ್ನ ಮಕ್ಕಳುಗಳು ಸುತ್ತಲೂ ಮನೆಗಳು ಕಾಂಪೌಂಡ್ಗಳು ಮಾಡ್ಕೊಂಡಾರೆ. ನಾವು ಹೊರಗೆ ಏನು ಜಾಗಿಲ್ಲ ಸರ್, ನಮಗೆ ಕಾಸಕ್ಕೂ ಜಾಗಿಲ್ಲ, ಇದಕ್ಕೂ ಹೋಗಕ್ಕೂ ಜಾಗಿಲ್ಲ. ಎಲ್ಲೆಲ್ಲ ಹೋಗಿ ಬಯಸ್ಕೋಬೇಕು ನಾವು. ಅಕ್ಕಿ ಅವ್ರ ಮನೆ ಸ್ನಾನ ಮಾಡಕ್ ಒಂದು ಬಚ್ಚಲಿಲ್ಲ. ನಾವು ಒಂದ್ ಹೊತ್ತಿಗೆ ಜೀವನ ಮಾಡೋದು ಕಷ್ಟವಾಗಿರ್ತಿತ್ತು. ನಮ್ಮ ಮಕ್ಕಳಿಗೆ ನಮ್ಮ ಇರೋ ಜೀವನಕ್ಕೆ ಬಟ್ಟೆಗೆ ಊಟಕ್ಕೆ ಅಂತ ದಾರಿ ಮಾಡ್ಕೊಳ್ಳೋದೇ ಕಷ್ಟವಾಗಿರುತ್ತೆ. ಅಲ್ಲೊಂದ್ ಸ್ವಲ್ಪ ಇತ್ತು, ಅದನ್ನು ಬಿಡಿಸಿದ್ರು ಗೌರ್ಮೆಂಟ್. ಅಂದ್ರೆ ಅವ್ರ ಜಾಗಕ್ಕೆ ಅವ್ರು ಬೇಲಿ ಹಾಕಿದಾರೆ ಸರ್. ನಾವ್ ಅವ್ರ ಬಗ್ಗೆ ಏನು ಮಾತಾಡಕ್ ಬರಲ್ಲ, ಯಾಕಂದ್ರೆ ಅವ್ರ ಸ್ವಂತ ಜಾಗಕ್ಕೆ ಅವ್ರು ಬೇಲಿ ಹಾಕಿದ್ದಾರೆ. ಸರ್ಕಾರದಿಂದ ಬರೋಂತ ದಾರಿ ಎಲ್ಲ ಐತಿ ಅಂತ ತೋರಿಸ್ಕೊಟ್ಟು ನಮಗೆ ದಾರಿ ಮಾಡ್ಕೊಡ್ಬೇಕು.
ಮೊದ್ಲಿಂದ ನಮ್ಮ ಈಗ ಬೇರೆ ಜಾಗಕ್ಕೆ ನಾವು ಇದು ಮಾಡ್ಕೊಳಕ್ಕಾಗಲ್ಲ. ಈಗ ನಮಗೆ ಅವ್ರ ಜಾಗ ಬೇಕು, ಅವರೇ ಕೊಡ್ಲಿ ಅನ್ನೋದು ಮಾತಲ್ಲ ಸರ್. ಅದು ಏನು ಸರ್ಕಾರದಿಂದ ಬರೋಂಥ ದಾರಿ ಎಲ್ಲೈತೋ ಆ ದಾರಿ ನಮಗೆ ಬೇಕು. ಇದು ಬಿಟ್ರೆ ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಎಲ್ಲರೂ ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ, ಅವ್ರ ಜಾಗಕ್ಕೆ ಅವ್ರು ಹಾಕಿದ್ದಾರೆ. ಸರ್ 2 ಬೀಗ ಕೊಟ್ರೆ ನಮ್ಮ ಮಟ್ಟಿ ಲಾಕ್ ಮಾಡ್ಬೇಕು. ಕಾಂಪೌಂಡ್ ಹಾಕಿ ಕರೆಕ್ಟ್ ಆಗಿ ನಮ್ಗೇನು ಕಳ್ತನ ಮಾಡ್ದಂಗೆ ಲಾಕ್ ಸುತ್ತ ಕಾಂಪೌಂಡ್ ಹಾಕಿದ್ದಾರೆ. ಸುತ್ತಲೂ ಕಾಂಪೌಂಡ್ ಅಷ್ಟು ನಮಗೆ ಜಾಗ ಅವ್ರದ್ದು. ಎಷ್ಟು ದಿನ ಆಯ್ತು ಈಗ ಹಾಕಿ ಇದು? ಸರ್ ನಾವೀಗ 15 ದಿವಸ ಒಂದು 15 ದಿವಸದಿಂದ ಮಾತಾಡ್ಕೊಂಡು ಸರ್ ಈಗ ಒಂದು ವಾರದಿಂದ ಗುಡಿಸ್ಲು ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಒಂದು ವಾರದಿಂದ ಗುಡಿಸ್ಲು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಕೈಲಿ ಈಗ ಕೂಲಿನೂ ಹೋಗ್ಬೇಕು, ಇಲ್ಲಿ ಮಾಡ್ಕೊಳೋದು ಆಗಲ್ಲ ಅಂತ ಹೇಳಿ ಒಂದಿನ ಒಂಥರ ತಂದು ಹಾಕ್ತೀವಿ, ಇನ್ನೊಂದಿನ ಮನೆಗೆ ತಿನ್ನೋತರ ಮಾಡ್ತೀವಿ. ಈ ತರ ಮಾಡ್ತೀವಿ ಸರ್. ಏನು ಒಂದು ತರಕಾದ್ರೂ ಇಲ್ಲೇ ಬರ್ಬೇಕು, ಜಮೀನಿಲ್ಲ, ನಾವು ಕೂಲಿ ಮಾಡಿ ಜೀವನ ಆಸ್ತಿ ಇಲ್ಲ. ನಮ್ದು ಇದೇ ಮನೇನೆ ಒಂದು ಆಡು ಆಸ್ತಿ ನಮಗೆ. ಕೂಲಿ ಮಾಡಿ ಜೀವನ ಮಾಡ್ತಿರೋದು ನಾವು. ಕೂಲಿ ಮಾಡಿ ಜೀವನ ಜೀವನ ಒಂದಿನ ಹತ್ತಿರ ಹೋಗ್ಬೇಕು, ತರ್ಬೇಕು, ಮಾಡ್ಕೊಂಡು ಉಣ್ಬೇಕು ಸರ್. ನಾವ್ ಇಲ್ಲೇ ಇದನ್ನ ಅದಕ್ಕೆ ಒಂಚೂರ ಇಲ್ಲಿ ಹಾಕಿದ್ವಿ. ಅದಕ್ಕೆ ಒಂಚೂರು ಹಾಕೊಂಡಿವಿ. ಇದೊಂದು ಮಲೆ ಇದು ಮಾಡ್ಕೊಂಡು ಇದೊಂದು ರೋಡ್ ಒಂದು ನಮಗೆ ಇದು ಮಾಡ್ಕೊಟ್ರೆ ಸಾಕು. ನಮಗೆ ಏನು ಬೇಡ, ನಾವೇನು ಕೇಳಲ್ಲ. ಸರ್ಕಾರ ಮಾತಾಡ್ಬರ್ರಿ ಸರ್. ಅಲ್ಲಮ್ಮ ಈಗ ಅಕಸ್ಮಾತ್ ಇದನ್ನ ತೆಗ್ಸಕ್ ಬಂದ್ರೆ ಈಗ ಬೇರೆ ಕಡೆ ವ್ಯವಸ್ಥೆ ಮಾಡ್ತಾರೆ ನಮಗೆ. ನಾನು ಈ ಜಾಗ ಅವ್ರಿಗೆ ಬೇಕು ಅಂತ ಬಿಡುವ ಕಡೆ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಅವ್ರಿಗಿದ್ರೆ ನಮಗೆ 30-50 ಸೈಟ್ ಮಾಡಿ ಇಂಥ ಜಾಗಕ್ಕೆ ನೀವು ಹೋಗ್ರಮ್ಮ, ಇಲ್ಲಿ ಜಾಗ ಐತಿ ನಿಮಗೆ ಸರ್ಕಾರ ಕೊಟ್ಟೈತೆ ಅಂತ ಹೇಳಿ ನಮಗೆ ಒಂದು ದಾರಿ ಮಾಡಿಕೊಟ್ರೆ ನಾವು ಹೋಗ್ತೀವಿ ಸರ್. ಆಶ್ವಾಸನೆ ಕೊಟ್ರೆ ಆಗಲ್ಲ. ಆಶ್ವಾಸನೆಗಳು ನಾವ್ ಇನ್ನ ನಂಬೋದೇ ಇಲ್ಲ ಸರ್. ಇಲ್ಲ ಐತೆ ನಾವು ಕೊಡ್ತೀವಿ, ಕೀಳ್ರಿ ಅಂದ್ರೆ ನಾವು ಕೇಳಲ್ಲ ಸರ್. ಏನ್ ನಮಗೆ ಖುದ್ದು ಅದು ರೆಡಿಯಾಗಿ ನಿಂತಿರ್ಬೇಕು, ನಾವು ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಷ್ಟೇ ಸರ್. ಎಲ್ಲರೂ ಕೊಡಿಸ್ತಾರ, ಒಂದು 20 ವರ್ಷ ಆಗಿತ್ತು ಎಲ್ಲ ವ್ಯವಸ್ಥೆ ಮಾಡಿಲ್ಲ. ಅವ್ರು ಕೊಡೋ ತನಕ ಅವಕಾಶ ಮಾಡ್ಕೊಡಕ್ ಇರಕ್ಕೆ ನಾವ್ ಇಲ್ಲೇ ನೆಲೆಗಿರ್ತೀವಿ. ಅವ್ರು ಕೊಟ್ಟು ನಮ್ದು ಒಂದು ಖುದ್ದ ಮಾಡ್ಕೊಳ್ತಾರೆ. ಮಾಡೋ ತನಕ ನಾವು ಇದನ್ನ ಬಿಡಲ್ಲ. ನಮಗೆ ನಮ್ ಜಾಗ ಅಂತ ಹೇಳಿ ನಮ್ ಪತ್ರ ನಮ್ ಕೈಯಾಗ ಸಿಕ್ಕು, ಈ ಜಾಗಗಳು ನಿಮಗೆ ಅಂತಾನೆ ಮಾಡ್ಸಿರೋದು, ನಿಮ್ಮ ಪತ್ರಗಳು ಅದಾವ ತಗೊಳ್ರಮ್ಮ, ನೀವು ಅಲ್ಲಿಗೆ ಹೋಗ್ರಮ್ಮ, ಇದನ್ನ ಬಿಡ್ರಮ್ಮ ಅಂದ್ರೆ ನಾವು ಅಲ್ಲಿಗೆ ಹೋಗ್ತೀವಿ. ನಾವ್ ಯಾರ ಮೇಲೆ ದೌರ್ಜನ್ಯ ಮಾಡಂಗಿಲ್ಲ. ಯಾಕಂದ್ರೆ ನಮಗೆ ನಮ್ ರಟ್ಟೆ ಮೇಲೆ ನಾವು ಊಟ ಮಾಡೋದು. ನಾವು ದೌರ್ಜನ್ಯ ಮಾಡಿ ಏನು ಗೆಲ್ಲಕ್ ಸಾಧ್ಯವಿಲ್ಲ. ನಾವು ದಯವಿಟ್ಟು ಕೊಡ್ರಿ ಅಂತ ಕೇಳ್ತೀವಿ. ಆಗಲ್ಲ ನಾವು ದೌರ್ಜನ್ಯ ಮಾಡಕ್ಕೆ. ನಾವು ಕೊಡಿಸ್ರಿ ಅಂತ ಕೇಳ್ತೀವಿ. ಪವಿತ್ರಮ್ಮ, ಭಾವನಮ್ಮ, ಹೇಳ್ರಿ, ಅಂಜಿನಮ್ಮ, ಕಮಲಮ್ಮ, ಚಂದ್ರಪ್ಪ, ನಾಗರಾಜ, ರಂಗಪ್ಪ, ಶಿವರಾಜ. ಈಗೇನು ದಿಗ್ಗೇನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50ರಿಂದ 60 ಕುಟುಂಬಗಳು, ದಲಿತ ಕುಟುಂಬಗಳು, ಅದು ಬಡ ಕುಟುಂಬಗಳು ಇಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಇಲ್ಲಿ ವಾಸ ಮಾಡ್ಕೊಂಡು ಇದ್ದಾರೆ. ಒಂದು 50 ಕುಟುಂಬಗಳಲ್ಲೂ ಕೂಡ ಈಗ 50 ಮನೆಯಲ್ಲಿ ಸುಮಾರು ಒಂದು 2-3 ಜನದಂತೆ ಗಂಡು ಮಕ್ಕಳಿದ್ದಾರೆ. ಅವರಿಗೆ ಇಲ್ಲಿ ವಾಸ ಮಾಡಲಿಕ್ಕೆ ಆ ನಿವೇಶನ ಅಷ್ಟು ಮಾಡಿಬಿಟ್ಟು ಮತ್ತು ಬೇರೆ ಇಲ್ಲಿ ಅವರ ಯಾವುದೇ ನಿವೇಶನಗಳು ಕೂಡ
ಇರಲಿಲ್ಲ. ಇಲ್ಲಿ ಗ್ರಾಮ ಠಾಣದಲ್ಲಿ ಖಾಲಿ ಜಾಗ ಇದೆ ಅಂತೇಳಿ ಅವರು ಈಗ ಅಲ್ಲಿ ನಿವೇಶನ ಇಲ್ಲದೇ ಇದ್ದಿದ್ದರಿಂದ ಕುಟುಂಬಗಳು ಜಾಸ್ತಿ ಆಗಿದ್ದರಿಂದ ಇಲ್ಲಿ ಅನಿವಾರ್ಯವಾಗಿ ಈಗ ನಿವೇಶನ ಬೇಕು ಅಂತೇಳಿ ಈ ಜಾಗದಲ್ಲಿ ಬಂದು ಈಗ ನಿನ್ನೆಯಿಂದನೂ ಕೂಡ ಇಲ್ಲಿ ಒಂದು ಕೂಟವನ್ನು ಇಟ್ಕೊಂಡು ನಮಗೆ ನಿವೇಶನ ಕೊಡಿ ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಹಿಂದೆನೂ ಕೂಡ ಈ ಸಂಬಂಧಪಟ್ಟಂಥ ಈ ಕ್ಷೇತ್ರದ MLA ಅವರ ಗಮನಕ್ಕೂ ಕೂಡ ನಮಗೆ ನಿವೇಶನವನ್ನು ನೀಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಈ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದುವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿ ಆಗಲಿ ಶಾಸಕರಾಗಲಿ ಇತ್ತ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಂದಾಗಿಲ್ಲ. ಆದ್ದರಿಂದ ಈ ನಿನ್ನೆಯಿಂದ ಈಗ ಇವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ದಲಿತ ಪರ ಸಂಘಟನೆಗಳಾಗಿರ್ಬೋದು, ಪ್ರಗತಿಪರ ಸಂಘಟನೆಗಳು ಮತ್ತು ಸಾಮಾಜಿಕ ಹೋರಾಟಗಾರರು ನಾವೆಲ್ಲರೂ ಕೂಡ ಇದಕ್ಕೆ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದೀವಿ. ತಕ್ಷಣವಾಗಿ ಸಂಬಂಧಪಟ್ಟಂಥ ಏನು ತಹಸೀಲ್ದಾರ್ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಈ ಕ್ಷೇತ್ರದ ಶಾಸಕರಾಗಿರ್ಬೋದು ತಕ್ಷಣ ಈ ಸ್ಥಳಕ್ಕೆ ಭೇಟಿ ನೀಡಿ ಇವರ ಸಮಸ್ಯೆಗಳು ಏನಿದ್ದಾವೆ ತಕ್ಷಣ ಇದನ್ನು ಆಲಿಸಬೇಕು. ಇವರಿಗೆ ತಕ್ಷಣವಾಗಿ ನಿವೇಶನವನ್ನು ನೀಡಬೇಕು. ಇಲ್ಲಿ ಗ್ರಾಮ ಠಾಣದ ವ್ಯಾಪ್ತಿ ಒಳಗಡೆ ಏನಾದರೂ 50 ಕುಟುಂಬಗಳಿಗೆ ಇಲ್ಲಿ ನಿವೇಶನ ಕೊಡಲಿಕ್ಕೆ ಅವಕಾಶ ಇದ್ದರೆ ಇಲ್ಲೇ ಅದನ್ನು ನಿವೇಶನ ಹಂಚಿಕೆ ಮಾಡಲಿ. ಇಲ್ಲದೆ ಹೋದರೆ ಸರ್ಕಾರದ ಆಸ್ತಿ ಏನಾದರೂ ಈ ಗ್ರಾಮ ಠಾಣಕ್ಕೆ ಹೊಂದ್ಕೊಂಡಂತೆ ಅಥವಾ ಗ್ರಾಮ ಠಾಣದ ಈ ಗ್ರಾಮದ ವ್ಯಾಪ್ತಿ ಒಳಗಡೆ ಸರ್ಕಾರದ ಆಸ್ತಿ ಇದ್ದರೆ ಅಲ್ಲಿ ಅವರಿಗೆ ಅದರ ನಿವೇಶನವನ್ನು ಹಂಚಿಕೆ ಮಾಡಿ ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಇಲ್ಲದೆ ಹೋದರೆ ಈ ಹೋರಾಟ ನಿರಂತರವಾಗಿರ್ತದೆ. ಈ ಸಮಸ್ಯೆಯ ಪರಿಹಾರ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹಿಂಪಡಿಲ್ಲ ಅಂತೇಳಿ ಈ ಮೂಲಕ ನಾವು ತಿಳಿಸ್ತೀವಿ. ಅದನ್ನ ಮೀಟಿಂಗ್ ಎಲ್ಲ ಹಾಕೊಂಡು ಅವರು ಪಟ್ಟಿ ಹಾಕೊಂಡು ಮೇಲಾಧಿಕಾರಿಗಳಿಗೆ ವರದಿ ಮಾಡ್ತೀವಿ. ಎಷ್ಟು ನಮಗೆ ಜಾಗ ಇಲ್ಲ, ಜನಗಳಿಗೆ ನಿವೇಶನ ಇಲ್ಲ ಅಂತ ಹೇಳಿ ಈಗ ಹೇಳಿದ್ವಲ್ಲ ಮೇಡಮ್, ಈಗ